ಅವ್ವ ಸಾಕಿದ ನಾಯಿ ಮರಿ. ನಮ್ಮ ಊರ ಕೊನೆಯ ಮನೆಯಲ್ಲಿ ಲಕ್ಷ್ಮಮ್ಮ ಎಂಬ ಅವ್ವ ಒಬ್ಬಳೇ ವಾಸವಾಗಿದ್ದಳು. ಎಲ್ಲರೂ ಆಕೆಯನ್ನು ಸ್ನೇಹದಿಂದ ಅವ್ವ ಎಂದೇ ಕರೆಯುತ್ತಿದ್ದರು. ಗಂಡನು ಸತ್ತು 15 ವರ್ಷಗಳು ಉರುಳಿದ್ದವು. ಮಕ್ಕಳೆಲ್ಲ ನಗರಕ್ಕೆ ತೆರಳಿ ವರ್ಷಕ್ಕೊಮ್ಮೆ ಬಂದು ಹೋಗುವುದೇ ಆಗಿತ್ತು. ಆದರೆ ಅವ್ವ ತನ್ನ ಚಿಕ್ಕ ಮಣ್ಣಿನ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲಿಲ್ಲ. ಒಂದು ದೊಡ್ಡ ಮಳೆಯ ರಾತ್ರಿ ಗಾಳಿ ಬೀಸಿ ಮರಗಳು ಒಯ್ಯಾರೆ ಒಯ್ಯಾರೆ ಆಡುತ್ತಿದ್ದವು. ಅಂತಹ ಸಮಯದಲ್ಲಿ ಬಾಗಿಲ ಬಳಿ ಏನೋ ಚಿಕ್ಕ ಶಬ್ದ ಕೇಳಿಸಿತು. ಅವ್ವ ಭಯದಿಂದ ಬಾಗಿಲು ತೆರೆದಳು. ಅಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದ ಒಂದು ನಾಯಿ ಮರಿ ಕುಳಿತಿತ್ತು. ಕಪ್ಪು ಕಂದು ಬಣ್ಣ, ದೊಡ್ಡ ದೊಡ್ಡ ಕಣ್ಣುಗಳಲ್ಲಿ ಭಯ ಮತ್ತು ಆಶೆ ಒಟ್ಟಾಗಿ ಕಂಡವು. ಅವ್ವನ ಹೃದಯ ಕರಗಿತು. ಅಯ್ಯೋ ಪಾಪ, ಈ ಚಿಕ್ಕ ಮಗು ಇಷ್ಟು ಮಳೆಯಲ್ಲಿ ಎಂದು ಅದನ್ನೆತ್ತಿಕೊಂಡಳು. ಒಲೆಯ ಬಳಿ ಕೂರಿಸಿ ಹಳೆಯ ಒರೆಸು ಬಟ್ಟೆಯಿಂದ ಒರೆಸಿ ಬೆಚ್ಚಗಿನ ಹಾಲು ತುಂಬಿದ ಚಿಕ್ಕ ತಟ್ಟೆಯನ್ನಿಟ್ಟಳು. ಮರಿ ಒಂದೇ ಉಸಿರಿಗೆ ಹಾಲನ್ನೆಲ್ಲ ಕುಡಿದು ಮುಗಿಸಿತು. ನಂತರ ಅವನ ತೊಡೆಯ ಮೇಲೆ ತಲೆ ಇಟ್ಟುಕೊಂಡು ನಿದ್ರೆ ಮಾಡಿತು. ಹೆಸರು ಇಟ್ಟಳು ಕಾಳಿ. ದಿನಗಳು ದಿನಗಳಾದವು. ಕಾಳಿ ಅವ್ವನ ನೆರಳಾಗಿ ಬದಲಾಯಿತು. ಅವ್ವ ಹೊರಗೆ ಹೋದಾಗ ಹಿಂದೆ ಓಡಿ ಬರುತ್ತಿತ್ತು. ರಾತ್ರಿ ಬಾಗಿಲ ಬಳಿ ಕಾವಲುಗಾರನಂತೆ ಮಲಗುತ್ತಿತ್ತು. ಅವ್ವ ಏನಾದರೂ ಮಾತನಾಡಿದರೆ ಕಿವಿ ಕೊಡುತ್ತಾ ತಲೆ ಆಡಿಸುತ್ತಾ ಉತ್ತರಿಸುತ್ತಿತ್ತು. ಆ ಒಂಟಿತನದ ಮನೆಯಲ್ಲಿ ಕಾಳಿನ ಜೊತೆಗೆ ನಗು, ಆಟ, ಸಂತೋಷ ತುಂಬಿತು. ಒಂದು ದಿನ ಅವ್ವನಿಗೆ ತೀವ್ರ ಜ್ವರ ಬಂದಿತು. ಎದ್ದು ನೀರು ಕುಡಿಯಲು ಆಗುತ್ತಿರಲಿಲ್ಲ. ಕಾಳಿ ಅವ್ವನ ಬಳಿ ಬಂದು ಮುಖವನ್ನು ನೆಕ್ಕಿತು. ಕಣ್ಣು ತೆರೆದು ನೋಡಿದ ಅವ್ವನಿಗೆ ಕಾಳಿಯ ಕಣ್ಣುಗಳಲ್ಲಿ ದುಃಖ ಕಂಡಿತು. ಕಾಳಿ ಏನೋ ಮಾಡಬೇಕೆಂದು ತೀರ್ಮಾನಿಸಿತು. ಬಾಗಿಲಿಂದ ಹೊರಗೆ ಓಡಿತು. ಮಳೆಯಲ್ಲಿ ಒದ್ದೆಯಾಗಿ ಕೊಳಕಾಗಿ ಊರ ರಸ್ತೆಯಲ್ಲಿ ಓಡಿ ನೇರವಾಗಿ ರಾಮಣ್ಣನ ಮನೆಗೆ ತಲುಪಿತು. ರಾಮಣ್ಣ ಅವ್ವನ ದೂರದ ಸಂಬಂಧಿ. ಕಾಳಿ ಅವನ ಕಾಲಿಗೆ ತಗುಲಿ ಗುಂಡಲು ಮಾಡಿ ಏನೋ ಹೇಳಲು ಯತ್ನಿಸಿತು. ರಾಮಣ್ಣ ಅದನ್ನು ಅರ್ಥ ಮಾಡಿಕೊಂಡ. ತಕ್ಷಣ ಬೈಸಿಕಲ್ ಹತ್ತಿ ಅವ್ವನ ಮನೆಗೆ ಬಂದ. ಅವ್ವನನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿಸಿದ. 4 ದಿನಗಳ ನಂತರ ಅವ್ವ ಗುಣವಾಗಿ ಮನೆಗೆ ಮರಳಿದಳು. ಕಾಳಿ ಬಾಗಿಲ ಬಳಿ ಕಾದು ನಿಂತಿತ್ತು. ಅವ್ವ ಬಂದ ಕೂಡಲೇ ಜಿಗಿದು ಮೇಲೆ ಬಿದ್ದು ಮುಖವನ್ನು ನೆಕ್ಕಿ ಬಾಲ ಆಡಿಸಿ ಸಂತೋಷಪಟ್ಟಿತು. ಅವ್ವ ಕಾಳಿಯನ್ನು ಎತ್ತಿಕೊಂಡು ಕಣ್ಣೀರಿನಿಂದ ಹೇಳಿದಳು, ನೀನು ನನ್ನ ಮಗನಾಗಿ ಬಂದೆಯಲ್ಲ ಕಾಳಿ, ನೀನಿಲ್ಲದಿದ್ದರೆ ಈಗ ನಾನು ಇಲ್ಲಿರಲಿಲ್ಲವಯ್ಯ. ಅಂದಿನಿಂದ ಕಾಳಿ ಅವ್ವನಿಗೆ ಮಗನೇ ಆಯಿತು. ಊರವರು ಹೇಳುತ್ತಾರೆ, ನಾಯಿಯ ಪ್ರೀತಿ ಮನುಷ್ಯನ ಪ್ರೀತಿಗಿಂತ ಶುದ್ಧವಾಗಿರುತ್ತದೆ. ಕಾಳಿ ಅವ್ವನ ಜೊತೆಗೆ ಇನ್ನೂ ಹಲವು ವಸಂತಗಳನ್ನು ಕಳೆಯಿತು. ಒಂದು ದಿನ ಅವ್ವ ಶಾಶ್ವತ ನಿದ್ರೆಗೆ ಜಾರಿದಳು. ಆದರೆ ಕಾಳಿ ಇನ್ನೂ ಆ ಮನೆಯ ಬಾಗಿಲ ಬಳಿ ಕಾದು ಕುಳಿತಿತ್ತು. ಅವ್ವ ತಿರುಗಿ ಬರುವಳೆಂದು ಆಶೆಯಿಂದ. ನಿಜವಾದ ಪ್ರೀತಿಗೆ ಮರಣವು ಅಂತ್ಯವಲ್ಲ ಎಂಬುದನ್ನು ಆ ಚಿಕ್ಕ ನಾಯಿ ಮರಿ ನಮಗೆ ತೋರಿಸಿತು.